ಒಂದು ಪಾರಿವಾಳ ತನ್ನ ಪತಿಯಲ್ಲಿ ಅತಿಥಿ ಸತ್ಕಾರ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದೆ. ತಾನೇ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಾಯ್ತೇನೆ ಅಂಥ ಹೊತ್ತಿಗೆ ಕೂಡ ಪತಿ ಜೊತೆಗೆ ಅಂತ ಇದೆ. ಇವತ್ತಲ್ಲ ನಾಳೆ ಸಾವು ಅನ್ನುವಂಥದ್ದು ಎಲ್ಲರಿಗೂ ಬರುವಂತಹದ್ದೇ. ಅಂತಹ ಸಾವು ಮನೆಗೆ ಬಂದಿರತಕ್ಕಂಥ ಅತಿಥಿಯ ಸತ್ಕಾರ ರೂಪದಲ್ಲಿ ಅದು ಪರಿಣಮಿಸಿಬಿಡ್ತು ಅಂತ ಹೇಳಿದರೆ ಎಂಥ ಪುಣ್ಯ ಇದೆ. ಬದುಕಿನಲ್ಲಿ ಏನು ಅನುಭವಿಸಬೇಕೋ ಎಲ್ಲ ಅನುಭವಿಸಿ ಆಗಿದೆ, ಇನ್ನೇನಂತೆ. ಇಂತಹ ಮಾತುಗಳನ್ನು ಅಂತ ಇದ್ದರೆ ಇದು ಮಾನವರಾಗಿರತಕ್ಕಂಥ ನಮಗೆ ಎಷ್ಟು ಸಂದೇಶವನ್ನು ನೀಡ್ತಾ ಇದೆ ಎಂಬುದಾಗಿ ನಾವು ಭಾವಿಸಬೇಕು. ಅಭ್ಯಾಗತ ಮನುಶ್ರಾಂತಂ ಸೂರ್ಯೋಢಂ ಗೃಹಮಾಗತಂ ತಂ ವಿದ್ಯಾ ದೇವರೂಪೇಣ ಸರ್ವಕೃತ ಫಲೋಹ್ಯಸು. ಮನೆಗೆ ಒಂದು ಅತಿಥಿಯನ್ನು ದೇವರ ಹಾಗೆ ಅತಿಥಿ ದೇವೋಭವ ಅಂತ ಪೂಜಿಸಬೇಕು. ಏನು ಯಜ್ಞಗಳನ್ನು ಮಾಡ್ತೇವೆ ಎಲ್ಲ ಯಜ್ಞಗಳನ್ನು ಮಾಡಿದರ ಫಲ ಈ ಅತಿಥಿ ಸತ್ಕಾರದಿಂದ ಪ್ರಾಪ್ತವಾಗತ್ತೆ. ಒಂದು ವೇಳೆ ಮನೆಗೆ ಬಂದ ಅತಿಥಿ ಗತೇ ನಿರಾಶೇಪಿ ಜತೆ ನಿರಾಶಾಹ, ಎಲ್ಲ ದೇವತೆಗಳು ನಮ್ಮ ಬಗ್ಗೆ ನಿರಾಶರಾಗ್ತಾರೆ. ಕಾಟಕ ಉಪನಿಷತ್ತಿನಲ್ಲಿ ಶ್ಯಾಮಲಾದೇವಿ ಯಮನ ಬಳಿಯಲ್ಲಿ ಹೇಳುವಂತಹ ಮಾತು, ಮನೆಗೆ ಬಂದಂತಹ ಅತಿಥಿ ಅವನು ಅಗ್ನಿಯ ರೂಪದಲ್ಲಿ ಪ್ರವೇಶ ಮಾಡ್ತಾನೆ, ಅವನಿಗೆ ಬೇಕಾದ್ದನ್ನೆಲ್ಲ ಕೊಟ್ಟು ಶಾಂತಗೊಳಿಸಿದರೆ ಅಗ್ನಿ ಶಾಂತ ಆಗತ್ತೆ. ಇಲ್ಲ ಅಂತಂದರೆ ನಾವು ಮಾಡಿದಂತಹ ಪುಣ್ಯವನ್ನೆಲ್ಲ ಮನೆಗೆ ಬಂದ ಅತಿಥಿ ಅವನ ಅಗ್ನಿ ಭಸ್ಮ ಮಾಡಿ ಹಾಕ್ತಾನೆ, ಜಾಗೃತರಾಗಿರಬೇಕು ಅಂತ ಹೇಳಿಕೊಂಡು ಶ್ಯಾಮಲಾದೇವಿ ಮನೆಗೆ ಬಂದಿರತಕ್ಕಂಥ ನಚಿಕೇತ 3 ದಿವಸ ಮನೆಯ ಹೊರಗೆ ಸ್ವಾಗತವನ್ನು ಸತ್ಕಾರವನ್ನು ಸ್ವೀಕರಿಸಲು ಉಪವಾಸ ಕೂತಿದ್ದಾನೆ. ಅವನು ದೊಡ್ಡ ಅಗ್ನಿಯ ಹಾಕಿದ್ದಾನೆ. ಮನೆಗೆ ಬಂದ ಅತಿಥಿ ಅವನನ್ನು ಶಮನಗೊಳಿಸು, ಅವನಿಗೆ ಬೇಕಾದ್ದನ್ನು ಕೊಟ್ಟು ಅವನನ್ನು ಶಾಂತಗೊಳಿಸು ಅಂತ ಹೇಳಿಕೊಂಡು ಆ ಶ್ಯಾಮಲಾದೇವಿ ಯಮದೇವರಲ್ಲಿ ಅಂತ ಇದ್ದಾಳೆ. ಅದೇ ರೀತಿ ಕಪೋತಿಕ ಹೆಣ್ಣು ಪಾರಿವಾಳ ಗಂಡನಲ್ಲಿ ನಿವೇದಿಸಿಕೊಳ್ತಾ ಇದೆ. ಏನು ಮಾಡಬೇಕು ಹಾಗಾದರೆ? ಆ ಹೆಣ್ಣು ಪಾರಿವಾಳ ಹೇಳ್ತಾ ಇದೆ, ತಸ್ಮಾತ್ ಸರ್ವಾತ್ಮನ ಕಾಂತ ದುಃಖಂ ತ್ಯಕ್ತ ಶಮಂ ವ್ರಜ, ಶಾಂತನಾಗು. ಉಪಕಾರ ಮಾಡಬೇಕು ಮನೆಗೆ ಬಂದ ಅತಿಥಿಗೆ. ಉಪಕಾರಿಷು ಸರ್ವೋಪಿ ಕರೋತಿ ಉಪಕೃತಿಂ ಪುನಃ. ಲೋಕದಲ್ಲಿ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡೋದೊಂದು ಉಂಟು, ಅದು ದೊಡ್ಡ ಮಾತಲ್ಲ. ಯಾಕೆ? ಅವರಿಂದ ಉಪಕೃತರಾಗಿದ್ದೇವೆ, ಪ್ರತಿಯಾಗಿ ನಾವು ಉಪಕಾರ ಮಾಡಬೇಕಾದದ್ದು ನಮ್ಮ ಧರ್ಮ. ಮಾಡಿಲ್ಲ ಅಂದರೆ ಅದು ತಪ್ಪಾಗತ್ತೆ. ಆದರೆ ಅದಕ್ಕೂ ಮಿಗಿಲಾಗಿರ್ತಕ್ಕಂತಹ ಪುಣ್ಯ ಒಂದಿದೆ. ಅಪಕಾರಿಷು ಯಸ್ಸಾಧು ಪುಣ್ಯಭಾಕ್ಸ ಉದಾಹೃತಃ. ಅಪಕಾರ ಮಾಡಿದವರಿಗೂ ಉಪಕಾರ ಮಾಡೋದೇನಿದೆ ಅಲ್ಲ, ಇದರಷ್ಟು ದೊಡ್ಡ ಪುಣ್ಯ ಕಾರ್ಯ ಬೇರೆ ಇಲ್ಲ. ಆವಾಗ ಹೆಣ್ಣು ಪಾರಿವಾಳದ ಈ ಉಪದೇಶವನ್ನು ಕೇಳಿದಂತಹ ಗಂಡು ಪಾರಿವಾಳ ಹೇಳುತ್ತೆ, ಮನೆಗೆ ಬಂದ ಅತಿಥಿಯನ್ನು ಸತ್ಕರಿಸಬೇಕು. ಏನು ಧನ ಇದೆ ಅಂತ ಹೇಳಿಕೊಂಡು ನಾವು ಅವನು ಹೇಗೆ ಸತ್ಕರಿಸೋಣ? ಇಷ್ಟು ದೊಡ್ಡ ಉಪನ್ಯಾಸ ಮಾಡಿ ಸತ್ಕಾರ ಮಾಡಬೇಕು ಅಂತ ಹೇಳಿಕೊಂಡು ಸಹಸ್ರಂ ಭರತೆ ಕಶ್ಚಿತ್ ಶತಮನ್ಯೋ ದಶಾಪರಃ ಆತ್ಮಾನಂಚ ಸುಖೇನ ಅನ್ಯಃ ವಯಂ ಕಷ್ಟ ಉದರಂಭರಾಹ. ಲೋಕದಲ್ಲಿ ಧನವನ್ನು ಸಂಗ್ರಹಿಸಿಟ್ಟುಕೊಂಡವರು ಆ ಧನದಿಂದ 1000 ಮಂದಿಯನ್ನು ಸಂತೋಷಪಡಿಸಬಹುದು. ಮನೆಗೆ ಬಂದ ಅತಿಥಿಗಳನ್ನು 100 ಮಂದಿಯನ್ನು ಮಾಡಬಹುದು, 10 ಮಂದಿಯನ್ನು ಮಾಡಬಹುದು. ಆದರೆ ನಾವು ಆವತ್ತಿನ ಆಹಾರವನ್ನು ಆವತ್ತಿಗೆ ಸಂಪಾದಿಸಿಕೊಳ್ಳುವವರು. ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸಲಿಕ್ಕೆ ನಮ್ಮಲ್ಲಿ ಏನು ಅಂತಿದೆ? ನಾವು ಏನಿದ್ರು ಕೂಡ ಒಂದು ಕೊಕ್ಕಿನಲ್ಲಿ ನಾವು ಏನು ತಗೊಂಡ್ಬರುವರಷ್ಟೇ. ಕೆಲವರು ಗರ್ತಧಾನ್ಯ ಧನ ಕೇಜಿತ್, ಮನೆಯೊಳಗೆ ದೊಡ್ಡ ಗುಹೆಯನ್ನು ಮಾಡಿ ಅದರೊಳಗೆ ಧನ ಧಾನ್ಯ ಎಲ್ಲ ಬೇಕಾದಷ್ಟು 10 ತಲೆಮಾರಿಗೆ ಸಾಕಾಗುವಷ್ಟು ಸಂಪಾದಿಸಿಟ್ಕೊಂಡು ಬಿಡ್ತಾರೆ. ಗರ್ತಧ ಧಾನ್ಯ ಧನ ಕೇಜಿತ್ ಕುಶೂಲ ಧನಿನಃ ಪರೆ ಘಟಕ್ಷಿಪ್ತ ಧನ ಕೇಜಿತ್. ಕೆಲವರು ಕೊಪ್ಪರಿಗೆಯಲ್ಲಿ ಇಟ್ಕೊಳ್ತಾರೆ, ಕೆಲವರೊಂದು ಗಡಿಗೆಯಲ್ಲಿ ಧನಧಾನ್ಯಗಳನ್ನೆಲ್ಲ ಸಂಗ್ರಹಿಸಿಟ್ಕೊಳ್ತಾರೆ. ಆದರೆ ನಮ್ಮಲ್ಲಿ ಇರುವ ಧನ ಎಷ್ಟು? ಚಂಚು ಕ್ಷಿಪ್ತ ಧನ ವಯಂ, ಒಂದು ಕೊಕ್ಕಲ್ಲಿ ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಮಾತ್ರ ನಮ್ಮದು. ಅದಕ್ಕಿಂತ ಹೆಚ್ಚಿನದನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ. ಹಾಗಿರುವಾಗ ಇವನನ್ನು ಮನೆಗೆ ಬಂದ ಅತಿಥಿಯನ್ನು ನಾವು ಹೇಗೆ ಇವತ್ತು ನಾನು ಪೂಜಿಸಲಿ, ಗೌರವಿಸಲಿ, ಸನ್ಮಾನಿಸಲಿ? ಪೂಜೆಯಾಮಿ ಕಥಂ ಶಾಂತಂ ಅಭ್ಯಾಗತಂ ಇಮಂ ಶುಭೆ. ಆವಾಗ ಆ ಹೆಣ್ಣು ಪಾರಿವಾಳ ಹೇಳುತ್ತೆ, ಮನೆಗೆ ಬಂದ ಅತಿಥಿಯನ್ನು ಸತ್ಕರಿಸಲಿಕ್ಕೆ ಏನು ಬೇಕು? ಅಗ್ನಿ ರಾಪ ಶುಭಾವಾಣಿ ತೃಣ ಕಾಷ್ಠಾಧಿಕಂಜಯತ್ ಏತದಪ್ಯರ್ಥಿನೇ ದೇಯಂ ಶೀತಾರ್ಥೋ ಲುಬ್ಧಕಸ್ತ್ವಯಂ.
ಮನೆಗೆ ಬಂದ ಅತಿಥಿಗೆ ನಮ್ಮಲ್ಲಿ ಏನಿದೆಯೋ ಅದನ್ನು ಏನು ಸಾಧ್ಯ ಆಗತ್ತೋ ಭಾರತದಲ್ಲಿ ಹೇಳ್ತಾ ಇದ್ದಾರೆ. ಮನೆಗೆ ಬಂದ ಅತಿಥಿಗೆ ಬಂದಿರಾ, ಬಂದದ್ದು ಚೆನ್ನಾಯಿತು, ಒಳ್ಳೆಯ ಮಾತು, ಬನ್ನಿ ಕೈಕಾಲು ತೊಳ್ಕೊಳ್ಳಿ, ದಣಿದು ಬಂದಿದ್ದೀರಿ ಕೈಕಾಲು ತೊಳ್ಕೊಳ್ಳಿ ಹೇಳಿಕೊಂಡು ಕೈಕಾಲು ತೊಳ್ಕೊಳ್ಳಿಕ್ಕೆ ನೀರು ಕೊಡಬೇಕು. ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಿಕೊಂಡು ಹುಲ್ಲಿನ ಹಾಸನ್ನು ಹಾಸಬೇಕು. ಕುಡಿಲಿಕ್ಕೆ ಏನು ಸ್ವಲ್ಪ ನೀರು ಕೊಟ್ಟರೂ ಸಾಕು. ಬಳಲಿದ್ದೀರೆ, ದಣಿಯಿದ್ದೀರೆ ಅಂತ ಹೇಳಿಕೊಂಡು ಪಾದ ಸಂವಹನ ಮಾಡಬೇಕು. ನಡ್ಕೊಂಡು ಬಂದಿದ್ದಾರೆ, ಕೈಕಾಲೆಲ್ಲ ಸೋತು ಹೋಗಿರತ್ತೆ, ಅವರಿಗೆ ಪಾದ ಸಂವಹನ ಮಾಡಿದರೆ ಆನಂದ ಆಗತ್ತೆ. ಮತ್ತೊಂದು ಬೇಕಾಗಿಲ್ಲ, ಇಷ್ಟನ್ನು ಮಾಡೋದಕ್ಕೆ ಏನು ದೊಡ್ಡ ಧನಧಾನ್ಯ ಬೇಕಾಗಿಲ್ಲ, ಅದನ್ನು ಮಾಡಬೇಕು. ಇವತ್ತು ಮನೆಗೆ ಬಂದ ಅತಿಥಿ ಈ ಮಳೆಯ ಹೊಡೆದಕ್ಕೆ ಸಿಕ್ಕು ಭಾರಿ ಕಷ್ಟಪಟ್ಟಿದ್ದಾನೆ, ಚಳಿಯಲ್ಲಿ ಗಡಗಡ ನಡುಕ್ತಾ ಇದ್ದಾನೆ. ಹೀಗೆ ಮಾಡು, ಏನು ಅವನ ಶೀತ ಪರಿಹಾರಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆ ಮಾಡು. ಏತದಪ್ಯರ್ಥಿನೇದೇಯಂ ಶೀತಾರ್ಥೋ ಲುಬ್ಧಕಸ್ತ್ವಯಂ. ಚಳಿಯಲ್ಲಿ ಗಡಗಡಗಡ ನಡುಕ್ತಾ ಇದ್ದಾನೆ ಇವನು, ಅವನ ಚಳಿ ದೂರ ಆಗಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡು. ಎಲ್ಲಿಂದ ಚಳಿ ಪರಿಹಾರ ಆಗಬೇಕಂದ್ರೆ ಬೆಂಕಿ ಹಾಕಬೇಕು, ಎಲ್ಲಿಂದ ತರಲಿ ನಾನು? ನೋಡ್ತಾ ಇದ್ದಾನಂತೆ. ವಕ್ನಿಂ ದೂರಂ ದದರ್ಶಃ. ದೂರದಲ್ಲೆಲ್ಲ ಒಂದು ಮನೆಯಲ್ಲಿ ಬೆಂಕಿ ಉರಿಯುವುದನ್ನು ಕಂಡ. ಸಗತ್ವ ವನ್ಹಿ ದೇಶಂ ಚಂಚುನಾ ಉಲ್ಮುಖಮಾಹರತ್. ಅಲ್ಲಿಗೆ ಹೋಗಿ ಒಂದು ಬೆಂಕಿಯ ಕೆಂಡವನ್ನು ತನ್ನ ಕೊಕ್ಕಿನಿಂದ ಹಿಡ್ಕೊಂಡು ಬಂತು. ಉಲ್ಮುಖಮಾಹರದೊಂದು ಕೊಳ್ಳಿಯನ್ನು, ಬೆಂಕಿಯ ಕೊಳ್ಳಿಯನ್ನು ಹಿಡ್ಕೊಂಡು ಬಂತು. ಪುರೋಗ್ನಿಂ ಜ್ವಾಲಯಾಮಾಸ ಲುಬ್ಧಕಸ್ಯ ಕಪೋತಕಃ. ಎಲ್ಲಿ ಬೇಡರವ ಕುಳಿತಿದ್ದಾನಲ್ಲ, ರಾತ್ರಿ ಹೊತ್ತು ಕತ್ತಲು ಹೊತ್ತು ಚಳಿಯಲ್ಲಿ ನಡುತ್ತಾ ಇದ್ದಾನೆ, ಅವನ ಬುಡದಲ್ಲಿ ಆ ಬೆಂಕಿಯನ್ನು ಇಟ್ಟು ಅದಕ್ಕೆ ಅಲ್ಲಿಂದ ಇಲ್ಲಿಂದ ಶುಷ್ಕ ಕಾಷ್ಠಾನಿ ಪರ್ಣಾನಿ ತೃಣಾನಿ ಚ ಪುನಃ ಪುನಃ ಅದರ ಮೇಲೆ ಹುಡುಕಿ ಒಣಗಿರತಕ್ಕಂತಹ ಕಟ್ಟಿಗೆ, ಒಣಗಿದ ಎಲೆ, ಒಣಗಿರತಕ್ಕಂಥ ಹುಲ್ಲು ಇವನ್ನೆಲ್ಲ ತಂದು ಅದರ ಮೇಲೆ ಪೇರಿಸಿ ಅಗ್ನೌ ನಿಕ್ಷೇಪಯಾಮಾಸ ನಿಶೀಥೆ ಸ ಕಪೋತರಾಟ್. ಕಾರ್ಗತ್ತಲು ಚಳಿ, ಆ ಹೊತ್ತಿಗೆ ಅವನ ಚಳಿ ದೂರ ಆಗಬೇಕು ಅಂತ ಹೇಳಿಕೊಂಡು, ಅವರ ಸುತ್ತಲ ಪ್ರದೇಶ ಕಾಣಬೇಕು ಅಂತ ಹೇಳಿಕೊಂಡು ತಮಗ್ನಿಂ ಜ್ವಲಿತಂ ದೃಷ್ಟ ಲುಬ್ಧಕಃ ಶೀತ ದುಃಖಿತಃ. ಆ ಬೇಡರವನ ಚಳಿಯೆಲ್ಲ ದೂರ ಆಯಿತು. ಅವಶಾನಿ ಸ್ವಕಾಂಗಾನಿ. ಏನು ಹೇಳ್ತಾ ಇದ್ದಾರೆ, ಅವನ ಅಂಗಾಂಗಗಳೆಲ್ಲ ಅವಶಾನಿ, ತಾನು ಹೇಳ್ದಾಗ ಕೇಳ್ತಾ ಇಲ್ಲ, ಗಡಗಡಗಡ ನಡುಕ್ತಾ ಇದ್ದಾವೆ. ಅವನ್ನೆಲ್ಲ ಆ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಂಡ. ಇಷ್ಟಾದರೂ ಕೂಡ ಅವನ ದೇಹದ ಚಳಿ ದೂರ ಆಯಿತೆ ಹೊರತಾಗಿ ಒಳಗಿನ ಅಗ್ನಿ ಅದಿನ್ನೂ ಸುಡ್ತಾ ಇದೆ. ಹಸುವಿನ ಅಗ್ನಿ ಕ್ಷುಧಾಗ್ನಿನ ದಕ್ಷ್ಯಮಾನಂ ವ್ಯಾಧಂ ದೃಷ್ಟ ಕಪೋತಕಿ. ಆ ಹೆಣ್ಣು ಪಾರಿವಾಳ ಗಮನಿಸ್ತಾ ಇದೆ, ಚಳಿಯೇನೂ ದೂರ ಆಯಿತು, ಆ ಹಸಿವಿನ ಬೆಂಕಿ ಅದು ಉರಿತಾ ಇದೆ. ಅದರ ಪರಿಹಾರ ಮಾಡಬೇಕು. ಗಂಡನಲ್ಲಿ ಹೇಳಿ, ಸ್ವಶರೀರೇಣ ದುಃಖಾರ್ಥಂ ಲುಬ್ಧಕಂ ಪ್ರೀಣಯಾಮಿತಂ ಇಷ್ಟಾತಿಥೀನಾಂ ಯೇ ಲೋಕಾಹ ತಾಂಸ್ತ್ವಂ ಪ್ರಾಪ್ನುಹಿ ಸುವ್ರತ. ಆ ಹೆಣ್ಣು ಹೇಳ್ತಾ ಇದೆ, ಅವನ ಹಸಿವನ್ನು ದೂರ ಮಾಡೋಣ. ಹೇಗೆ ಮಾಡಬೇಕು? ಆ ಹೆಣ್ಣು ಪಾರಿವಾಳ, ಗಂಡು ಪಾರಿವಾಳ ಅಂತ ಇದೆ. ಇತ್ಯುಕ್ತ ಅಗ್ನಿಂ ತ್ರಿನಾವರ್ತ್ಯ ಸ್ಮರನ್ ದೇವಂ ಚತುರ್ಭುಜಂ ವಿಶ್ವಾತ್ಮಕಂ ಮಹಾವಿಷ್ಣುಂ ಶರಣ್ಯಂ ಭಕ್ತವತ್ಸಲಂ ಯಥಾಸುಖಂ ಜುಷಸ್ವೇತಿ ವದನ್ ಅಗ್ನಿಂ ತಥಾವಿಶತ್. ಆ ಗಂಡು ಪಾರಿವಾಳ ಅವನ ಹಸಿವನ್ನು ಪರಿಹಾರ ಮಾಡಬೇಕು. ಅದಕ್ಕೋಸ್ಕರ ಆ ಅಗ್ನಿಗೆ 3 ಪ್ರದಕ್ಷಿಣೆ ಬಂದು ಮಹಾವಿಷ್ಣುವನ್ನು ಸ್ಮರಿಸಿಕೊಂಡು ಇವನಿಗೆ ತಾನು ಆಹಾರ ಆಗಬೇಕು ಅಂತ ತಾನಾಗಿ ಆ ಬೆಂಕಿಯೊಳಗೆ ಬಿದ್ದು ಸಾಯ್ತಾ ಇದೆ. ಇದನ್ನು ಕಂಡ ಆ ಬೇಡನವನಿಗೆ ಇಷ್ಟು ಹೃದಯ ತುಂಬಿ ಬರ್ತಾ ಇದ್ದವನಂತ ಇದ್ದಾನೆ, ಅಹೋ ಮಾನುಷದೇಹಸ್ಯ ದಿಗ್ಜೀವಿತಮಿದಂ ಮಮ ಯದಿದಂ ಪಕ್ಷಿರಾಜೇನ ಮದರ್ಥೆಯ ಸಾಹಸಂಕೃತಂ. ಮನುಷ್ಯನಾಗಿರತಕ್ಕಂಥ ನನ್ನ ಬದುಕಿಗೆ ಧಿಕ್ಕಾರ ಇರಲಿ. ಸಿಕ್ಕವರೆಲ್ಲ ಹಿಂಸಿಸಿ ನಾನು ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದೇನೆ. ಅಂತಹದರಲ್ಲಿ ಈ ಒಂದು ಪಕ್ಷಿ ನನಗೆ ಎಷ್ಟು ದೊಡ್ಡ ಒಂದು ಪಾಠವನ್ನು ಕಲಿಸಿಕೊಟ್ಟಿದೆ. ಮತ್ತೊಬ್ಬರ ದುಃಖವನ್ನು ಪರಿಹಾರ ಮಾಡಬೇಕು, ಮನೆಗೆ ಒಂದು ಅತಿಥಿಗಳನ್ನು ಸತ್ಕರಿಸಬೇಕು ಅಂತ ಹೇಳಿಕೊಂಡು ತಾನು ಅಗ್ನಿಗೆ ಹಾರಿ ತನ್ನ ಪ್ರಾಣಾರ್ಪಣೆ ಮಾಡಿಕೊಂಡು ನನಗೆ ಆಹಾರವಾಗ್ತಾ ಇದೆ. ಅಷ್ಟಾಗುವಾಗ ಆ ಹೆಣ್ಣು ಪಾರಿವಾಳ ಹೀಗೆ ದುಃಖಿಸ್ತಾ ಇರತಕ್ಕಂತಹ ಬೇಡರನ್ನು ಅಂತ ಇದೆ,
ಮಾತ್ವಂ ಮುಂಚ ಮಹಾಭಾಗ ದೂರಂ ಯಾತ್ಯಶ ಮೇ ಪತಿ. ಆ ಬೇಡರವ ಒಂದು ಪಾರಿವಾಳನಿಗಿಂತಹ ಪಾಠವನ್ನು ಕಲಿಸಿಕೊಟ್ಟಿದೆ ಅಂತ ಹೇಳಿಕೊಂಡು ಆ ಹೆಣ್ಣು ಪಾರಿವಾಳವನ್ನು ಆ ಗೂಡಿನಿಂದ ಬಿಡಿಸ್ಲಿಕ್ಕೆ ನೋಡ್ತಾ ಇದ್ದಾನೆ. ಅದು ಅಂತ ಇದೆ, ಇಲ್ಲ ಇಲ್ಲ ನಾನು ಬಿಡಿಸಬೇಕಾಗಿಲ್ಲ. ಇಲ್ಲ, ಅವನಿಗೆ ಹೃದಯ ಕೀಳು ಬರಲಿಲ್ಲ. ಆ ಹೆಣ್ಣು ಪಕ್ಷಿಯನ್ನು ಗೂಡಿನಿಂದ ಹೊರಗೆ ಬಿಟ್ಟ. ಆ ಪಕ್ಷಿಯ ಮಾಡಿತು ಸಾಪಿ ಪ್ರದಕ್ಷಿಣಂ ಕೃತ್ವ ಪತಿಮಗ್ನಿಂ ತದಾ ಜಗವು. ಆ ಹೆಣ್ಣು ಜಿಂಕೆ ಆ ಪಕ್ಷಿಯು ಕೂಡ ಆ ಅಗ್ನಿಗೆ ಪತಿಯಲ್ಲಿ ಸತ್ತಿದ್ದಾನಲ್ಲ ಅದರೊಳಗೆ ಆ ಬೆಂಕಿಯಲ್ಲಿ ತಾನು ಕೂಡ ಪ್ರದಕ್ಷಿಣೆ ಬಂದು ಮಹಾವಿಷ್ಣುನ ಸ್ಮರಿಸಿಕೊಂಡು ಅದರೊಳಗೆ ಬಿದ್ದು ಆ ಬೇಡರವನಿಗೆ ಆಹಾರವಾಗುವುದಕ್ಕೆ ತಾನು ಸಿದ್ಧವಾಯಿತು. ಹೀಗೆ ತನ್ನ ಪಾತಿವ್ರತ್ಯವನ್ನು ಮೆರೆದಿದೆ. ಪಾತಿವ್ರತ್ಯದ ಮಹಾತ್ಮ್ಯವನ್ನು ಕೊಂಡಾಡ್ತಾ ಇದ್ದಾರೆ. ಯಾರು ಇಂತಹ ಪಾತಿವ್ರತ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ? ತಿಸ್ರಕೋಟ್ಯೋ ಅರ್ಧಕೋಟೀಜ ಯಾನಿ ರೋಮಾಣಿ ಮಾನುಷೆ ತಾವತ್ಕಾಲಂ ವಸೆ ಸ್ವರ್ಗೇ ಭರ್ತಾರಂ ವಾ ಯಾ ಅನುಗಚ್ಚತಿ ನಮಸ್ಕೃತ್ವ ಭುವಂ ದೇವಾನ್ ಗಂಗಾಂ ಚಾಪಿ ವನಸ್ಪತೀನ್ ಆಶ್ವಾಸ ತಾನ್ಯಪತ್ಯಾನಿ ಲುಬ್ಧಕಂ ವಾಕ್ಯಮಬ್ರವೀತ್. ನನಗೆ ಉತ್ತಮವಾಗಿರತಕ್ಕಂಥ ಲೋಕ ಪ್ರಾಪ್ತವಾಗಿದೆ. ಪಕ್ಷಿ ಆ ಹೆಣ್ಣು ಪಕ್ಷಿ ಅಗ್ನಿಯೊಳಗೆ ಪ್ರವೇಶ ಮಾಡಿದೆ. ಎಲ್ಲ ಕಡೆ ಜಯಕಾರ ಘೋಷ ಆಗಿದೆ. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರಂತೆ. ಹೀಗೆ ಎರಡು ಪಕ್ಷಿಗಳು ಯಾವಾಗ ಪ್ರಾಣಾರ್ಪಣೆ ಮಾಡಿದವು, ಮೇಲೆ ಆಕಾಶದಿಂದ ಸ್ವರ್ಗಲೋಕದಿಂದ ವಿಮಾನ ಬಂದಿದೆ. ದೇವತೆಗಳ ಆಕಾರವನ್ನು ಹೊತ್ತಿರತಕ್ಕಂತಹ ಒಳ್ಳೆಯ ಸ್ಫುರತ್ ಪ್ರಕಾಶವುಳ್ಳಂತಹ ದಂಪತಿಗಳಿಬ್ಬರು ಆ ವಿಮಾನವನ್ನು ಏರಿ ಕುಳಿತಿದ್ದಾರೆ. ಯಾವ ಆ ಪಕ್ಷಿಗಳೇ ಸ್ಫುರದ್ರೂಪವನ್ನು ಧಾರಣೆ ಮಾಡಿಕೊಂಡು ಆ ವಿಮಾನವನ್ನೇರಿ ಸ್ವರ್ಗಲೋಕಕ್ಕೆ ಹೊರಲಿಕ್ಕೆ ಸಿದ್ಧರಾಗಿದ್ದಾರೆ. ಆ ಇಬ್ಬರು ದಂಪತಿಗಳು ಕೂಡ ಹರ್ಷೇಣ ಪ್ರೋಚತೋ ಉಭವು ಲುಬ್ಧಕಂ ವಿಸ್ಮಯಾನ್ವಿತಂ. ಆ ಪಾರಿವಾಳ ದಂಪತಿಗಳು ಬೇಡರನ್ನು ಇವತ್ತು ಈಗ ಹೇಳ್ತಾ ಇದ್ದಾವೆ, ಗಚ್ಚಾವಹ ತ್ರಿದಶಸ್ಥಾನಂ ಆಪೃಷ್ಟೋಸಿ ಮಹಾಮತೆ ಆವಯೋ ಸ್ವರ್ಗ ಸೋಪಾನಂ ಅತಿಥಿತ್ವಂ ನಮೋಸ್ತುತೆ. ನಾವಿವತ್ತು ಇಬ್ಬರು ಕೂಡ ಹೀಗೆ ಸ್ವರ್ಗಕ್ಕೆ ಏರಬೇಕು ಅಂತಿದ್ದರೆ ಅದಕ್ಕೆ ಕಾರಣನಾಗಿರೋನು ಅತಿಥಿಯಾಗಿ ಬಂದಿರತಕ್ಕಂಥ ನೀನು. ಅಂತಹ ನಿನಗೆ ನಮಸ್ಕಾರ. ನೀನು ಅತಿಥಿಯಾಗಿ ಬಂದದರಿಂದಾಗಿ ಅಂತಹ ನಿನ್ನನ್ನು ನಾವು ಸತ್ಕಾರ ಮಾಡಿದ್ದರಿಂದಾಗಿ ನಾವು ಇವತ್ತು ಹೀಗೆ ಸ್ವರ್ಗಲೋಕಕ್ಕೆ ಹೋಗುವಾಗ ಆಗಿದೆ. ನಮ್ಮ ಸ್ವರ್ಗ ಯಾತ್ರೆಗೆ ಕಾರಣನಾಗಿರುವಂತಹವನು ನೀನು ಅತಿಥಿ, ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರವನ್ನು ಗಮನಿಸಿದಾಗ ಆ ಬೇಡರವನಿಗೆ ಬದುಕಿನಲ್ಲಿ ನಿರಾಶೆ ಬಂದು ಹೋಯಿತು. ತಾನು ಮಾಡಿರ್ತಕ್ಕಂಥ ತಪ್ಪೆಲ್ಲ ಅರಿವಾಗ್ತಾ ಇದೆ. ಧನಸ್ಸನ್ನು ಕೆಳಗೆ ಹಾಕಿದ, ಕೈಯಲ್ಲಿದ್ದಂತಹ ಹಕ್ಕಿಗಳನ್ನು ಹಿಡಿಯುವ ಬಲೆ, ಆ ಗೂಡು ಇವನ್ನೆಲ್ಲ ಚೆಲ್ಲಿದ. ಸಧನು ಪಂಜರಂ ತ್ಯಕ್ತ್ವ ಕೃತಾಂಜಲಿ ರಭಾಷತ ನತ್ಯಕ್ತವ್ಯೋ ಮಹಾಭಾಗೋ ದೇಯಂ ಕಿಂಚಿತ್ ಅಜಾನತೆ ಅಹಮತ್ರ ಅತಿಥಿ ಮಾನ್ಯ ನಿಷ್ಕೃತಿಂ ವಕ್ತುಮರ್ಹತಃ. ಮನೆಗೆ ಬಂದಂತಹ ಅತಿಥಿಯನ್ನು ನೀವು ಹೀಗೆ ಬಿಟ್ಟು ಹೋಗಬಾರ್ದು, ನನಗೂ ಮಾರ್ಗದರ್ಶನ ಮಾಡಿ ಇಂತ ಹೇಳಿಕೊಂಡು ಆ ಬೇಡರವ ಹಕ್ಕಿಗಳಲ್ಲಿ ಕೇಳ್ಕೋತಾ ಇದ್ದಾನೆ. ಆಗ ದಂಪತಿಗಳು ಆ ಕಪೋತ್ ಪಾರಿವಾಳ ದಂಪತಿಗಳು ದಿವ್ಯ ರೂಪಧಾರಿಗಳಾಗಿ ಅಂತ ಇದ್ದಾವೆ. ಗೌತಮೀಂ ಗಚ್ಚ ಭದ್ರಂತೆ ತಸ್ಯಾಃ ಪಾಪಂ ನಿವೇದಯ ತತ್ರೈವ ಆಪ್ಲುತ್ಯ ಆತ್ಮಾಕ್ಷಂ ಸರ್ವಪಾಪೈ ವಿಮೋಕ್ಷ್ಯಸೆ. ಹೋಗು, ಆ ಗೋದಾವರಿಯಲ್ಲಿ ಸ್ನಾನ ಮಾಡು, ನಿನ್ನ ಎಲ್ಲ ಪಾಪಗಳು ಕೂಡ ತೊಳೆದು ಹೋಗ್ತಾವೆ. ಎಲ್ಲ ಪಾಪಗಳು ಪರಿಹಾರ ಆಗಿ ಅಶ್ವಮೇಧ ಫಲಂ ಪುಣ್ಯಂ ಪ್ರಾಪ್ಯ ಪುಣ್ಯೋ ಭವಿಷ್ಯಸಿ. ಅಶ್ವಮೇಧ ಯಾಗವನ್ನು ಮಾಡಿದರೆ ಏನು ಪುಣ್ಯವೋ ಅಂತಹ ಪುಣ್ಯಕ್ಕೆ ನೀನು ಭಾಗಿಯಾಗ್ತಿ. ಅಶ್ವಮೇಧ ಕ್ರತುಶ್ರೇಷ್ಠ ಅಂತಂದಿದ್ದಾರೆ. ಯಾಗಗಳಲ್ಲೆಲ್ಲ ಶ್ರೇಷ್ಠತಮವಾಗಿರತಕ್ಕಂಥ ಯಾಗ ಅಶ್ವಮೇಧ ಯಾಗ. ಹೀಗೆ ನೀನು ಪಶ್ಚಾತ್ತಾಪಟ್ಟಿದ್ದಿ ಆ ಗಂಗೆಯಲ್ಲಿ ಹೋಗಿ ಗೋದಾವರಿಯಲ್ಲಿ ಮಿಂದುದಾದರೆ ನಿನ್ನ ಪಾಪ ಎಲ್ಲ ತೊಳೆದು ಹೋಗುತ್ತೆ. ಅಷ್ಟೇ ಅಲ್ಲ, ಅಶ್ವಮೇಧ ಯಾಗವನ್ನು ಮಾಡಿದರೆ ಏನು ಪುಣ್ಯ ಫಲವೋ ಆ ಪುಣ್ಯಕ್ಕೆ ಭಾಗಿಯಾಗ್ತಿ, ಅದನ್ನು ಮಾಡು.